ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಇನ್ನಷ್ಟು ಸುಡಲಿದೆ ಸಿಗರೇಟ್. ಬಜೆಟ್ ದಿನವೇ ಬೆಲೆ ಏರಿಕೆಯ ಬಿಸಿ. ಗ್ಯಾಸ್ ಸಿಲಿಂಡರ್ ಬೆಲೆ ಹಾಗೆ ತಂಬಾಕು ಉತ್ಪನ್ನಗಳ ದರದಲ್ಲಿ ಬದಲಾವಣೆ ಆಗ್ತಾ ಇದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 2026-27ನೇ ಸಾಲಿನ ಕೇಂದ್ರ ಬಜೆಟ್ ಅನ್ನ ಸಂಸತ್ತಿನಲ್ಲಿ ಮಂಡಿಸಲು ನಿರ್ಧರಿಸಿರುವಂತಹ ದಿನವೇ ಅಂದ್ರೆ ಫೆಬ್ರವರಿ 1ರಂದು ಅನೇಕ ವಸ್ತುಗಳ ಬೆಲೆ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ತಂಬಾಕು ತೆರಿಗೆ, ಹೆದ್ದಾರಿ ಟೋಲ್ ಅನುಸರಣೆ ಮತ್ತು ವಾಡಿಕೆಯ ಮಾಸಿಕ ಇಂಧನ ಬೆಲೆ ಮರುಹೊಂದಣಿಗಳನ್ನ ವ್ಯಾಪಿಸ್ತಾ ಇದೆ. ಫೆಬ್ರವರಿ 1ನೇ ತಾರೀಕಿನಿಂದ ಹೊಸ ಶಿಫ್ಟ್ಗಳು ಅಂದ್ರೆ ತಂಬಾಕು ತೆರಿಗೆ, ಹೆದ್ದಾರಿ ಟೋಲ್ ಅನುಸರಣೆ ಮತ್ತು ವಾಡಿಕೆಯ ಮಾಸಿಕ ಇಂಧನ ಬೆಲೆ ಮರುಹೊಂದಾಣಿಕೆಯನ್ನ ವ್ಯಾಪಿಸ್ತಾ ಇದೆ. ಬ್ಯಾಂಕುಗಳು ಕೂಡ ರಜಾ ದಿನ ಭಾರಿ ತಿಂಗಳುಗಳನ್ನ ಪ್ರದರ್ಶನ ಮಾಡ್ತಾ ಇರುವಂತದ್ದು. ಇದು ಕೆಲವು ರಾಜ್ಯಗಳಲ್ಲಿ ಶಾಖೆಯ ಪ್ರವೇಶದ ಮೇಲೆ ಪರಿಣಾಮವನ್ನ ಬೀರಬಹುದು. ಹೊಸ ಅಬಕಾರಿ ಸುಂಕಗಳು ಜಾರಿಗೆ ಬರುವಂತೆ ತಂಬಾಕು ತೆರಿಗೆಗಳನ್ನ ಮರು ಹೊಂದಾಣಿಕೆಯನ್ನ ಮಾಡಲಾಗ್ತಾ ಇದೆ. ಫೆಬ್ರವರಿ 1ನೇ ತಾರೀಕಿನಿಂದ ಸಿಗರೇಟು ಹಾಗೆ ಜಗಿಯುವಂತಹ ತಂಬಾಕು, ಗುಟ್ಕಾ ಮತ್ತು ಸಂಬಂಧಿತ ಸಿದ್ಧತೆಗಳು ಸೇರಿದ ಹಾಗೆ ಹಲವಾರು ವಸ್ತುಗಳ ಮೇಲೆ ಕೇಂದ್ರ ಅಬಕಾರಿ ವಿಧಗಳನ್ನ ವಿಧಿಸೋದಕ್ಕೆ ತೆರಿಗೆಯನ್ನ ಹೆಚ್ಚಳ ಮಾಡೋದಕ್ಕೆ ಮುಂದಾಗಿರುವುದರಿಂದಾಗಿ ಫೆಬ್ರವರಿ 1ರಿಂದ ಹೊಸದಾಗಿ ಅಧಿಸೂಚಿಸಲಾದಂತಹ ಸುಂಕಗಳು ಸಿಗರೇಟ್ ಹಾಗೂ ಇತರೆ ತಂಬಾಕು ಉತ್ಪನ್ನಗಳ ಮೇಲಿನ ತೆರಿಗೆಯ ಹೊರೆಯನ್ನ ಹೆಚ್ಚಿಸ್ತಾ ಇದೆ. ಈ ಬದಲಾವಣೆಗಳು ವ್ಯಾಪಕ ಪುನರ್ರಚನೆಯ ಭಾಗ ಆಗಿದೆ. ಇದರಲ್ಲಿ ಸರ್ಕಾರ ಫೆಬ್ರವರಿ 1ನ್ನ ಪಾನ್ ಮಸಾಲಾಗಾಗಿ ಆರೋಗ್ಯ ಮತ್ತು ರಾಷ್ಟ್ರೀಯ ಭದ್ರತಾ ಸೆಸ್ ಚೌಕಟ್ಟಿನ ಅಡಿಯಲ್ಲಿ ನಿರ್ಬಂಧನೆಗಳ ಪ್ರಾರಂಭದ ದಿನಾಂಕ ಅಂತ ಹೇಳಿ ಗೊತ್ತುಪಡಿಸಿದೆ. ಜೊತೆಗೆ ಹೊಸ ಅಬಕಾರಿ ಸುಂಕಗಳನ್ನ ಸಕ್ರಿಯಗೊಳಿಸೋದಕ್ಕೆ ತಿದ್ದುಪಡಿಗಳನ್ನ ಮಾಡೋದಕ್ಕೆ ಹಣಕಾಸು ಸಚಿವಾಲಯದ ಅಧಿಸೂಚನೆಯು ಉತ್ಪನ್ನದ ಪ್ರಕಾರವಾಗಿ ಸಿಗರೇಟಿನ ಉದ್ದದ ಆಧಾರದ ಮೇಲೆ ಡ್ಯೂಟಿ ಸ್ಲ್ಯಾಬ್ಗಳನ್ನ ಹಾಕ್ತಾ ಇದೆ. ಉದಾಹರಣೆಗೆ 65 ಮಿಲಿಮೀಟರ್ ವರೆಗಿನ ಫಿಲ್ಟರ್ ರಹಿತ ಸಿಗರೇಟ್ಗಳನ್ನ ಪ್ರತಿ 1000ಕ್ಕೆ 2050 ರೂಪಾಯಿಯಂತೆ, ಕೆಲವು ವರ್ಗಗಳು ಪ್ರತಿ 1000ಕ್ಕೆ 8500 ರೂಪಾಯಿಯನ್ನ ಕೂಡ ತಲುಪ್ತಾ ಇರುವಂತದ್ದು. ಹಾಗಾಗಿ ಸಿಗರೇಟ್ ಹಾಗೂ ತಂಬಾಕು ಉತ್ಪನ್ನಗಳ ಬೆಲೆ ಏರಿಕೆ ಆಗ್ತಾ ಇದೆ. ಇನ್ನು ಮುಂದೆ ಸಿಗರೇಟ್ ಮತ್ತಷ್ಟು ಸುಡಲಿದೆ ಅಂತಲೇ ಹೇಳಬಹುದು. ಈ ಮೂಲಕ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ನೀವೇನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.